ವೀಕ್ಷಕರೇ ನಮಸ್ತೆ. ಮೊದಲಿಗೆ ನಿಮಗೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಚಿಪ್ಸ್ ಫ್ಲೋರಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೆ, ಅಂದರೆ ಟೆರೇಸ್ ಮೇಲ್ಗಡೆ. ಇವತ್ತಿನ ವಿಡಿಯೋದಲ್ಲಿ ಟಾಪ್ ಟೆರೇಸಲ್ಲಿ ಟೈಲ್ಸ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ ನೋಡೋಣ. ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಟೈಲ್ಸು 18 ಇಂಚಿಗೆ 18 ಇಂಚು ಲೈಟ್ ಪಿಂಕ್ ಕಲರ್ ಇದೆ ನೋಡಿ. ಒಂದು ಬಾಕ್ಸಲ್ಲಿ 5 ಪೀಸ್ ಬರುತ್ತೆ ನೋಡಿ. ಒಂದು ಪೀಸು 1.5 ಅಡಿ ಇಂಟು 1.5 ಅಡಿ 2.25 ಸ್ಕ್ವೇರ್ ಫೀಟ್ ಬಂತು. ಸೊ ಹಾಗಾಗಿ 5 ಟೈಲ್ಗೆ 11.25 ಸ್ಕ್ವೇರ್ ಫೀಟ್ ಬರುತ್ತೆ ಒಂದು ಬಾಕ್ಸಲ್ಲಿ. ಸಿಮೆಂಟ್ ಮತ್ತು ಮರಳಿನ ಮಿಶ್ರಣ 1:4 ಇಟ್ಕೊಂಡಿದ್ದೀವಿ. ಮತ್ತು ಹೆಚ್ಚಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಬಾರ್ದು. ಹೆಚ್ಚಿಗೆ ನೀರು ಹಾಕಿದ್ರೆ ಟೈಲ್ ಹಾಕೋ ಟೈಮಲ್ಲಿ ಸಿಂಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಆಗಿರಬೇಕು ಮಾಟರು, ಜಾಸ್ತಿ ನೀರು ಹಾಕೋಬಾರ್ದು. ಮತ್ತು ಸ್ಲೋಪ್ 10 ಅಡಿಗೆ ಒಂದು ಅರ್ಧ ಇಂಚ್ ಕೊಡ್ತಾಯಿದ್ದೀನಿ. ಯಾಕಂದರೆ ಮಳೆ ನೀರು ಬಂದರೆ ಥ್ರೂ ಡ್ರೈನ್ ಈಸಿಯಾಗಿ ಡ್ರೈನ್ ಔಟ್ ಆಗಬೇಕು ನೋಡಿ. ಅದಕ್ಕೆ ಕ್ಲೀನಾಗಿ ಮಟ್ಟ ಕಟ್ಕೋಬೇಕು ಸುತ್ತ. ಮೌಲ್ಡ್ ಕಾಂಕ್ರೀಟು ಮಟ್ಟಕ್ಕೆ ಮಟ್ಟ ಹಾಕ್ಸಿದ್ರೆ ಈ ಟೈಮಲ್ಲಿ ನಿಮಗೆ ಮೋಟರ್ ತೆಕ್ನಿಕ್ ಜಾಸ್ತಿ ಬರೋದಿಲ್ಲ. ಏನಾದರೂ ಮೇಲೆ ಕೆಳಗೆ ಆಗಿದ್ದರೆ ಕಾಂಕ್ರೀಟು ಇಲ್ಲಿ ಜಾಸ್ತಿ ಮೋಟರ್ ತಗೊಳುತ್ತೆ. ಅಟ್ಲೀಸ್ಟ್ 40 mm ಅಲ್ಲಿ ಟೈಲ್ ಫಿನಿಶಿಂಗ್ ಆದರೆ ಬೆಸ್ಟು. ಇಲ್ಲಾಂತಂದರೆ ಮೋಟರ್ ತೆಕ್ನಿಕ್ ಜಾಸ್ತಿ ಬಂದುಬಿಟ್ರೆ ಲೈಫ್ ಇರೋದಿಲ್ಲ ಅದಕ್ಕೆ. ಅಂದರೆ ಕೆಲವೊಂದು ಟೈಮಲ್ಲಿ ಮೇಲ್ಗಡೆ ನಡೆದಾಡಿದ್ರೆ ಡುಬ್ ಅಂತಲ್ಲ, ಆ ಥರ ಬಂದುಬಿಡುತ್ತೆ. ವಾಟರ್ ಮಿಕ್ಸ್ ಮಾಡೋ ಟೈಮಲ್ಲಿ ನಾವು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಮೀಡಿಯಮಲ್ಲಿ ಹಾಕ್ಕೊಂಡಿದ್ವಿ ನೋಡಿ. ಈ ಫ್ಲೋರಿಂಗ್ ಹಾಕೋ ಟೈಮಲ್ಲಿ ತಿಳಿ ಬರುತ್ತಲ್ಲ, ತಿಳಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಸ್ವಲ್ಪ ಲೈಟಾಗಿ ಕಲಿಸ್ಕೊಂಡು ಅದನ್ನು ಲೆವೆಲ್ ಸರ್ಫೇಸ್ ಆದಮೇಲೆ ತಿಳಿ ಹಾಕ್ಕೊಂಡು ಕ್ಲೀನಾಗಿ ಟೈಲ್ನ ಅಂಟಿಸ್ಬೇಕಾಗುತ್ತೆ. ಅನಗತ್ಯವಾಗಿ ಸರ್ಫೇಸ್ ಮೇಲ್ಗಡೆ ಓಡಾಡಿದರೆ ಅದು ಸಿಂಕ್ ಆಗುತ್ತೆ. ಟೈಲ್ ಲೇಯರ್ ಒಬ್ಬ ಏನು ಮುಖ್ಯವಾಗಿ ಕೆಲಸ ಮಾಡ್ತಾನೆ ಅವನಿರಬೇಕು, ಅವನಿಗೆ ಹೆಲ್ಪ್ ಮಾಡ್ತಕ್ಕಂಥ ಒಬ್ಬ ಲೇಬರ್ ಇರಬೇಕು ಅಷ್ಟೇ. ಈ ಟೈಮಲ್ಲಿ ಬಹುಮುಖ್ಯವಾಗಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಟೈಲ್ ಹಂಡುಲೇಷನ್ ಏನಾದರೂ ಬಂದರೆ ಮತ್ತೆ ಟೈಲ್ನ ರಿಮೂವ್ ಮಾಡಿ ರೀಪ್ಲೇಸ್ ಮಾಡಬೇಕಾಗುತ್ತೆ. ಈ ಥರ ಮಾಡಿದ್ರೆ ನಿಮಗೆ ಹಾಕಿರ್ತಕ್ಕಂಥ ಟೈಲು, ಸಿಮೆಂಟು, ಸ್ಯಾಂಡು ಎಲ್ಲ ವೇಸ್ಟ್ ಆಗುತ್ತೆ. ಎರರ್ನ ಆದಷ್ಟು ಇವಾಗಲೇ ಗುರುತಿಸಿದ್ರೆ ನಿಮಗೆ ಒಳ್ಳೆಯದು, ಇವಾಗಲೇ ರಿಪೇರಿ ಮಾಡ್ಕೋಬೋದು ನೋಡಿ. ಟೈಲಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಫ್ಯೂಚರಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ ಇದು. ಅಂದರೆ ಲೀಕೇಜ್ ಬಂದುಬಿಟ್ರೆ ತುಂಬ ಕಷ್ಟ. ಪದೇ ನೀವು ಹೊಡಿಬೇಕು, ರಿಪ್ಲೇಸ್ ಮಾಡಿಬಿಟ್ಟು. ಹಾಗಾಗಿ ಸ್ಪೇಸರ್ ಯೂಸ್ ಮಾಡಿ. ಸ್ಪೇಸರ್ ಮಧ್ಯದಲ್ಲಿ ಎಪಾಕ್ಸಿನ ಫಿಲ್ ಮಾಡಿಸಿ, ಯಾವುದೇ ಲೀಕೇಜ್ ಆಗೋದಿಲ್ಲ. ಸ್ಪೇಸರ್ ಮತ್ತು ಎಪಾಕ್ಸಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದು ಟೋಟಲ್ ಏರಿಯಾ 1200 ಸ್ಕ್ವೇರ್ ಫೀಟ್ ಬರುತ್ತೆ. ನಾನು ಕೊಟ್ಟಿರೋದು 1 ಸ್ಕ್ವೇರ್ ಫೀಟ್ಗೆ 19 ರೂಪಾಯಿ ಟೈಲ್ ಹಾಕೋದಕ್ಕೆ. ಇನ್ನು ಎಪಾಕ್ಸಿ ಹಾಕ್ತಾರೆ ನೋಡಿ, ಎಪಾಕ್ಸಿಗೆ ಬೇರೆ ರೇಟ್ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು. ಫುಲ್ ಏರಿಯಾ ಅಷ್ಟೇ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅದನ್ನು ನಾಳೆ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಯಾಕಂದರೆ 3rd ಫ್ಲೋರ್ ಆದಮೇಲೆ ಟಾಪ್ ಟೆರೇಸ್ಗೆ ಸ್ವಲ್ಪ ಟೈಮ್ ತೊಗೊಂಡು, ಮತ್ತು ಇದನ್ನು ಸ್ಕರ್ಟಿಂಗ್ ಕೂಡ ಅರ್ಧ ಕಂಪ್ಲೀಟ್ ಮಾಡ್ತಾರೆ. ಸ್ಕರ್ಟಿಂಗ್ ಮಾಡೋದ್ರಿಂದ ನಿಮಗೆ ಏನು ಉಪಯೋಗ ಅಂತಂದರೆ ಮಳೆ ನೀರು ಬಂದಾಗ ಪ್ಯಾರಾಪಿಟ್ ವಾಲ್ಗೆ ಟಚ್ ಆಗೋದಿಲ್ಲ. ಫ್ಲೋರಿಂಗ್ ವಾಶ್ ಮಾಡೋ ಟೈಮಲ್ಲಿ, ಮಾಪ್ ಮಾಡೋ ಟೈಮಲ್ಲಿ ನೀರು ಗೋಡೆಗೆ ಟಚ್ ಆಗೋಲ್ಲ, ಗೋಡೆ ಮಾಯ್ಸ್ ಆಗೋದಿಲ್ಲ. ಸ್ಕರ್ಟಿಂಗ್ ಪೀಸ್ ಏನಿದೆ ಅದು ಹೈಟು 4 ಇಂಚ್ ಇದೆ. ಬೇರೆದು ಮಾಡಿಸ್ತಾ ಬೇರೆ ಟಾರ್ಗೆಟ್ ಕೊಟ್ಬಿಟ್ಟವ್ರೆ ಒಳಗಡೆ, ಬೇರೆ ಟಾರ್ಗೆಟ್ ಕೊಟ್ಟವ್ರೆ ಮೇಸನ್ಗೆ. ಹಾಂ, ಕೆಲಸ ಆಗೋದು.